ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು 6ನೇ ವಿಡಿಯೋ ಆಗಿದ್ದು BMTC ಕಂಡಕ್ಟರ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ 2014ದ 51ರಿಂದ 60 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ. ಇಂದಿನ ವಿಡಿಯೋದೆಲ್ಲ ಸಾಕಷ್ಟು ಜನ ನೋಡಿದ್ದೀರಾ ಅನ್ಕೊತೀನಿ. ಈ ವಿಡಿಯೋ ಕೂಡ ನಿಮಗೆ ಉಪಯುಕ್ತ ಆಗುತ್ತೆ ಅನ್ಕೊತೀನಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ವಿಡಿಯೋ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟು ಭೂಗೋಳಶಾಸ್ತ್ರ ಮತ್ತು ನಿಮ್ಮ ಸಿಲೆಬಸ್ ಏನಿದೆ BMTC ಅದಕ್ಕೆ ತಕ್ಕಂತೆ ಕಂಪ್ಯೂಟರ್ ಆಗಲಿ ಕನ್ನಡ ಆಗಲಿ ಮತ್ತು ಅದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಉಪಯುಕ್ತ ಆದರೆ ಯೂಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ 51ನೇ ಪ್ರಶ್ನೆ, ವಾಹನ ಚಲನ ಪರವಾನಗಿ ಪಡೆಯಲು ಇದು ಅಗತ್ಯ. ಮೊದಲನೇ ಪ್ರಶ್ನೆ, ಪಠ್ಯ ಕುರಿತ ಪರೀಕ್ಷೆ ಥಿಯರಿ ಎಕ್ಸಾಮ್, ಪ್ರಾಯೋಗಿಕ ಚಾಲನಾ ಪರೀಕ್ಷೆ A ಮತ್ತು B ಎರಡು, A ಮತ್ತು B ಎರಡು ಅಲ್ಲ. ಉತ್ತರ ಬಂದು A ಮತ್ತು B ಎರಡು. ಪಠ್ಯ ಕುರಿತ ಪರೀಕ್ಷೆ ಮತ್ತು ಪ್ರಾಯೋಗಿಕ ಚಾಲನಾ ಪರೀಕ್ಷೆ ಎರಡೂ ಕೂಡ ಇರುತ್ತೆ ಅಂತ, ಚಲನ ಪರವಾನಗಿ ಪಡೆಯಲು ಉಪಯುಕ್ತ ಆಗುತ್ತೆ ಅಂತ. ಇನ್ನು 52ನೇ ಪ್ರಶ್ನೆ, ಅಪಘಾತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವುದು ಅಗತ್ಯ. ಗಾಯಗೊಂಡವರಿದ್ದರೆ ಅಂಥವರಿಗೆ ವೈದ್ಯಕೀಯ ನೆರವು ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಅಗತ್ಯ. ಬಸ್ ಡಿಪೋ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಅಗತ್ಯ. ಈ ಮೂರು ಕೂಡ ಅದು ಉಪಯುಕ್ತ, ಇದು ಅಪಘಾತ ಸಂದರ್ಭದಲ್ಲಿ ಬರುತ್ತೆ. ಅದಕ್ಕೋಸ್ಕರ 4ನೇ ಉತ್ತರ ಇದಕ್ಕೆ ಸರಿಯಾದ ಉತ್ತರ, ಮೇಲಿನ ಎಲ್ಲವೂ ಅಗತ್ಯವಾಗಿರುತ್ತದೆ. ಇನ್ನು 53ನೇ ಪ್ರಶ್ನೆ, CPR ಎಂದರೇನು? ಕಾಲಮ್ ಪೊಲೀಸ್ ರೂಮ್, ಕಾರ್ಡಿಯೋಪಲ್ಮನರಿ ರೆಸಿಟೇಷನ್, ಕಾರ್ಡಿಯಾಕ್ ಪ್ರೋಸೆಸ್ ರಿವ್ಯೂ, ಸೆಂಟ್ರಲ್ ಪ್ರೋಸೆಸ್ ರೂಮ್. ಇದಕ್ಕೆ ಉತ್ತರ ಬಂದು ಎರಡನೇದಾಗಿರುತ್ತೆ, ಕಾರ್ಡಿಯೋಪಲ್ಮನರಿ ರೆಸಿಟೇಷನ್ ಇದಾಗಿರುತ್ತೆ. ಇನ್ನು 54ನೇ ಪ್ರಶ್ನೆ, NH ಎಂದರೇನು? NH ಅಂದರೆ ಮೊದಲನೇದಾಗಿ ನ್ಯಾಷನಲ್ ಹೈವೇ, ನ್ಯೂ ಹಂಪ್, ನ್ಯಾಷನಲ್ ಹೈಲೈಟ್. ಇದಕ್ಕೆ ಉತ್ತರ ಬಂದು ನ್ಯಾಷನಲ್ ಹೈವೇ. ನೀವೆಲ್ಲ ನೋಡಿರ್ತೀರ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಹೈವೇಗಳಲ್ಲೆಲ್ಲ NH ಅಂತ ಹಾಕಿರ್ತಾರೆ. ಅದಕ್ಕೆ ಫುಲ್ ಫಾರ್ಮ್ ಏನಪ್ಪ ಅಂದರೆ, ಅರ್ಥ ಏನಾದರೆ ನ್ಯಾಷನಲ್ ಹೈವೇ. ಇನ್ನು 55ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಆರನ್ ನಿಷೇಧಿತ ಪ್ರದೇಶ? ಯಾವ ಸಂದರ್ಭದಲ್ಲಿ ಆರನ್ ಮಾಡಬಾರ್ದು, ಎಲ್ಲಿ ನಿಷೇಧಿತವಾಗಿದೆ ಅನ್ನೋದು? ಆಸ್ಪತ್ರೆ ಪ್ರದೇಶ, ಶಾಲಾ ಪ್ರದೇಶ, ಆರನ್ ನಿಷೇಧಿಸಲ್ಪಟ್ಟಿದೆ ಎಂದು ನಿರ್ದಿಷ್ಟವಾಗಿ ಸೂಚಿಸಲಾದ ಪ್ರದೇಶ. ಇದಕ್ಕೆ ಎಲ್ಲನೂ ಅನ್ವಯ ಆಗುತ್ತೆ. ಮೇಲಿನ ಎಲ್ಲ ಪ್ರದೇಶಗಳು ಇದಕ್ಕೆ ಉತ್ತರ ಆಗಿರುತ್ತದೆ. ಇನ್ನು 56ನೇ ಪ್ರಶ್ನೆ, ಶರ್ಟ್ ಮೇಲೆ ಕೊಟ್ಟಿರುವ ಬೆಲೆಗಿಂತ ರಾಮನಾಥ 10% ಡಿಸ್ಕೌಂಟ್ ನೀಡಿದ್ದಾರೆ. ಅಸಲಿಗೆ ಶರ್ಟಿನ ದರವು 800 ಹಾಗೂ ರಾಮನಾಥ ತಮ್ಮ ವ್ಯಾಪಾರದಲ್ಲಿ 12.5% ಲಾಭವನ್ನು ಗಳಿಸಿದ್ದಾರೆ. ಶರ್ಟ್ನ ಲೇಬಲ್ ಮೇಲೆ ಇರುವ ದರವೆಷ್ಟು ಅನ್ನೋದು ಇದರ ಕ್ವಶನ್ ಆಗಿದೆ. ಇದಕ್ಕೆ ಪ್ರಶ್ನೆಗಳ ಉತ್ತರ ಬಂದು 1100 ರು, 1000, 1200 ಇವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಬಂದು ಇದಕ್ಕೆ ಎರಡನೇದಾಗಿರ್ತದೆ, 1000 ರು ಉತ್ತರ. ಇನ್ನು 57ನೇ ಪ್ರಶ್ನೆ, ಘನಾಕೃತಿಯ ಅಂದರೆ ಇಂಗ್ಲೀಷಲ್ಲಿ ಕ್ಯೂಬ್ ಅಂತ ಕರೀತಾರೆ, ತಳವು 4 ಮೀಟರ್ ಇಂಟು, ಅದು ಸ್ಟಾರ್ ಅಲ್ಲ, ಇಂಟು 3 ಮೀಟರ್ ಆಗಿರ್ತದೆ. ಇದರ ಎತ್ತರವು 3 ಮೀಟರ್ಗಳಾಗಿರ್ತದೆ. ಘನಾಕೃತಿಗೆ ಬಣ್ಣ ಹಚ್ಚಬೇಕಾಗಿದ್ದಲ್ಲಿ ಬಣ್ಣ ಹಚ್ಚಬೇಕಾದ ಸ್ಥಳದ ಕ್ಷೇತ್ರಫಲವೆಷ್ಟು? ಮೊದಲನೇದಾಗಿ 66 ಚದರ ಮೀಟರ್, 54 ಚದರ ಮೀಟರ್, 33 ಚದರ ಮೀಟರ್ ಇವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಬಂದು 66 ಚದರ ಮೀಟರ್. ಇನ್ನು 58ನೇ ಪ್ರಶ್ನೆ, ಸಮಾನ ಗಾತ್ರದ 2 ಕಂಟೈನರ್ಗಳಿವೆ. ಕಂಟೈನರ್ಗಳಲ್ಲಿ 3:4 ಮತ್ತು 5:3 ರ ಅನುಪಾತದಲ್ಲಿರುವ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಬೇರೆ ಕಂಟೈನರ್ ಒಂದರಲ್ಲಿ ಸುರಿದರೆ ಆಗ ಹಾಲು ಮತ್ತು ನೀರಿನ ಅನುಪಾತವೇನು ಅಂತ ಕೇಳಿದ್ದಾರೆ. ಉತ್ತರ ಬಂದು 59:53, 53:59, 8:7, 7:9. ಉತ್ತರ ಬಂದು ಇದಕ್ಕೆ 53:59 ಆಗಿದೆ. ಇನ್ನು 59ನೇ ಪ್ರಶ್ನೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಉಪಯುಕ್ತ ಆದರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋ ರಿಲೀಸ್ ಮಾಡ್ತೀನಿ, ಅದನ್ನು ಕೂಡ ವೀಕ್ಷಿಸಿ. ಈ ಸಿಲೆಬಸ್ ತಕ್ಕಾಗೆ ಏನೇನಿದೆಯೋ ಸಿಲೆಬಸ್ ತಕ್ಕಾಗೆ ಭೂಗೋಳಶಾಸ್ತ್ರ ಆಗಲಿ, ಸಂವಿಧಾನ ಆಗಲಿ, ಕನ್ನಡ, ಕಂಪ್ಯೂಟರ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಅದರ ಕರೆಂಟ್ ಅಫೇರ್ಸ್ ಏನಿದ್ದಾವೆ ಅದನ್ನು ಕೂಡ ರಿಲೀಸ್ ಮಾಡ್ತೀನಿ. 59ನೇ ಪ್ರಶ್ನೆ, ನಿಮಗೆ ವ್ಯಕ್ತಿಯೊಬ್ಬರು ಏನನ್ನು ವಿವರಿಸುತ್ತಿದ್ದಾರೆ ಎಂದುಕೊಳ್ಳಿ. ನೀವು ಯಾವಾಗ ಅವರ ಮಾತಿನ ಮಧ್ಯೆ ಪ್ರವೇಶಿಸಬೇಕು ಮತ್ತು ಪ್ರಶ್ನೆಗಳನ್ನು ಕೇಳಬೇಕು. ಅಂದರೆ ಯಾವುದಾರ ಒಂದು ವ್ಯಕ್ತಿ ಏನೋ ವಿವರಿಸ್ತಿದ್ದಾರೆ, ಅದು ಯಾವಾಗ ನಿಮ್ಗೆ ಅರ್ಥ ಆಗ್ತಿಲ್ಲ, ಅದು ಯಾವಾಗ ನೀವು ಮಾತಿನ ಮಧ್ಯೆ ಪ್ರವೇಶ ಮಾಡಬೇಕು, ಏನು ಪ್ರಶ್ನೆ ಕೇಳಬೇಕು ಅನ್ನೋದು ಇದರ ಉತ್ತರ. ಇದು ಪ್ರಶ್ನೆಯೇ. ನಿಮಗೆ ನಿಮಗೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ಆಸಕ್ತಿ ಇಲ್ಲದೆ ಇರುವಾಗ, ನಿಮಗೆ ಇನ್ನೊಬ್ಬ ವ್ಯಕ್ತಿ ಇಷ್ಟವಿಲ್ಲದೆ ಇರುವಾಗ, ಆ ವ್ಯಕ್ತಿಗೆ ಕಿರಿಕಿರಿ ಮಾಡಬೇಕೆಂದು ಬಯಸಿದಾಗ,
ನಿಮಗೆ ನೀಡುತ್ತಿರುವ ವಿವರಣೆಯು ಅರ್ಥವಾಗದಿರುವಾಗ, ಅಂದರೆ ನಿಮಗೆ ಅವನು ಏನು ಹೇಳ್ತಿದ್ದಾನೆ ಅನ್ನೋದು ಅರ್ಥ ಆಗದಿದ್ದಾಗ ನೀವು ಅದರ ಮಧ್ಯೆ ಪ್ರವೇಶಿಸಬೇಕು ಮತ್ತು ಆ ಬಗ್ಗೆ ಪ್ರಶ್ನೆ ಕೇಳಬೇಕು ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು 60ನೇ, ಪರಿಣಾಮಕಾರಿ ಸಂವಹನಕ್ಕೆ ಇದು ಅಗತ್ಯ. ಸಂಪರ್ಕ, ಸಾಮಾನ್ಯ ಉದ್ದೇಶ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಪಡೆಯುವುದು ಮತ್ತು ವರ್ಗಾವಣೆ ಮಾಡುವುದು, ಪರಿಸರಕ್ಕೆ ಸಂಬಂಧಿಸಿದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು, ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುವುದು. ಇದಕ್ಕೆ ಉತ್ತರ ಬಂದು ಸಂಪರ್ಕ, ಸಾಮಾನ್ಯ ಉದ್ದೇಶ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ. ಧನ್ಯವಾದಗಳು.